ನಮಸ್ಕಾರ, ದಲಿತರ ಕಾನೂನು ನ್ಯೂಸ್ಗೆ ಸ್ವಾಗತ. ಬಂಧುಗಳೇ, ಜೈ ಭೀಮ್. ದಿನಾಂಕ ಜನವರಿ 26, 2026ರಂದು ಸೋಮವಾರ ಸಂಜೆ 5 ಗಂಟೆಗೆ ಜಾನೆಕುಂಟೆ ಗ್ರಾಮದಲ್ಲಿ ದಲಿತ ಸೇನೆಯ ಗ್ರಾಮ ಘಟಕ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಎಂಎಸ್ ಜಗನ್ನಾಥ್ ಸಾಹೇಬರು ಹಾಗೂ ರಾಜ್ಯ ನಾಯಕರು ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಮಫಲಕ ಉದ್ಘಾಟಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘಟನೆಯ ವಿಚಾರಗಳು ಮತ್ತು ಸಿದ್ಧಾಂತಗಳನ್ನು ತಿಳಿಸಿಕೊಟ್ಟು ದಲಿತ ಸೇನೆಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಉಪಸ್ಥಿತರಿದ್ದ ಪ್ರಮುಖ ನಾಯಕರು: ಜಿಲ್ಲಾ ನಾಯಕರು ಐಎನ್ ಮುರುಳಿಧರ್ ಕುರುವಳ್ಳಿ, ನಾಗರಾಜ್ ಕೆಪಿ, ಪ್ರವೀಣ್ ಬಿ, ಗುರುಸಿದ್ದಪ್ಪ. ಜಿಲ್ಲಾ ಉಪಾಧ್ಯಕ್ಷರು ಎಚ್ ಟಿ ತಿಮ್ಮಪ್ಪ, ಬಿ ರಮೇಶ್, ಎಕೆ ಈರಣ್ಣ, ಎಚ್ ಕುಮಾರಸ್ವಾಮಿ, ಅಂಜಿನಪ್ಪ ಸಂಡೂರು. ತಾಲೂಕು ಹಾಗೂ ನಗರ ಘಟಕದ ನಾಯಕರು: ರಾಜೇಶ್ ಹೆಗಡೆ, ಸಂಡೂರು ತಾಲೂಕು ಅಧ್ಯಕ್ಷರು ಮಹೇಶ್ ಬಾಪೂಜಿನಗರ, ಎಂ ಆರ್ ಕುಮಾರ್, ಬಳ್ಳಾರಿ ನಗರ ಅಧ್ಯಕ್ಷರು ಎರ್ರೆಸ್ವಾಮಿ, ಜಾನಕುಂಟೆ, ಹೊನ್ನೂರ. ಜಿಲ್ಲಾ ಪದಾಧಿಕಾರಿಗಳು ಎಚ್ ಟಿ ಸುರೇಶ್, ಜಿಲ್ಲಾ ಸಹ ಕಾರ್ಯದರ್ಶಿ ಶ್ರೀರಾಮುಲು, ಜಿಲ್ಲಾ ಖಜಾಂಚಿ. ಕಾನೂನು ಸಲಹೆಗಾರರು ಮಲ್ಲಿಕಾರ್ಜುನ, ಶಿವರಾಜ್. ಇತರ ಘಟಕದ ಅಧ್ಯಕ್ಷರು ಉಮೇಶ್, ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು ಹೇಮಂತ್, ತಾಲೂಕು ಯುವ ಘಟಕ ಅಧ್ಯಕ್ಷರು ಸತ್ಯಪ್ಪಗಾರೆ, ವೆಂಕಟೇಶ್ಲು. ನಗರ ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ಧರ್ಮವೀರ, ಶೇಖರ್. ಘಟಕದ ಅಧ್ಯಕ್ಷರು ಮೇಸ್ತ್ರಿ ತಿಪ್ಪೇಸ್ವಾಮಿ, ಹೆಚ್ ರಮೇಶ್, ಸುರೇಶ್ ಬಾಬು, ರಘು. ಸಂಡೂರು ನಗರ ಘಟಕ ಅಧ್ಯಕ್ಷರು ಫಯಾಜ್, ಸಂಡೂರು ಕಾರ್ಮಿಕ ಘಟಕ ಅಧ್ಯಕ್ಷರು. ಜೈ ಭೀಮ್, ಜೈ ದಲಿತ ಸೇನೆ. ಸತ್ಯದ ಧ್ವನಿ, ಪ್ರತಿಕ್ಷಣವೂ ನಿಮ್ಮೊಂದಿಗೆ. ವರದಿ: ಅಲಿ ಖಾನ್, ದಲಿತರ ಕಾನೂನು ನ್ಯೂಸ್, ಬೆಳಗಾವಿ.